ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸುಕ್ಷೇತ್ರ ಸನ್ನತಿಯಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾಮಲಿನಾಥ್ ಮಹಾರಾಜ್ ನಿರುಗುಡಿ ಅವರ ನೇತೃತ್ವದಲ್ಲಿ ದೇಶದ ಇತಿಹಾಸ ಪುಟದ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ದಿನ ಇಲ್ಲಿ ರೂಪಿಸಿದ್ದಾರೆ. ಯಾಕಪ್ಪ ಅಂದರೆ ಒಬ್ಬ ಅಪ್ಪಟ ರಾಷ್ಟ್ರಪ್ರೇಮಿ ಸಂತರು ಸರ್ವಧರ್ಮ ಸರ್ವ ಪಕ್ಷ ಸರ್ವರನ್ನೂ ತೆಗೆದುಕೊಂಡು ಇಲ್ಲಿ ಸಾಮ್ರಾಟ್ ಅಶೋಕ ಚಕ್ರವರ್ತಿಯವರು ಇಲ್ಲೇನು ನೆಲೆಸಿ ಇಲ್ಲಿಂದ ಬೌದ್ಧ ಧರ್ಮದ ಪ್ರಚಾರವನ್ನು ಶ್ರೀಲಂಕಾದವರೆಗೆ ಆಗಿನ ಕಾಲದಲ್ಲಿ ತೆಗೆದುಕೊಂಡು ಹೋಗಿದ್ದಾರಲ್ಲ, ಅದರ ಒಂದು ಇತಿಹಾಸ, ಅವರ ಬಗ್ಗೆ ಒಂದು ಗೌರವ, ಅವರಿಗೆ ಒಂದು ಪ್ರಣಾಮ ತಿಳಿಸುವ ನಿಟ್ಟಿನಲ್ಲಿ ಇವತ್ತು ಸಾಮ್ರಾಟ್ ಅಶೋಕ ಚಕ್ರವರ್ತಿಯವರ ಒಂದು ಜಯಂತ್ಯೋತ್ಸವ ದೇಶ ಬಾಂಧವರೊಂದಿಗೆ ಇಲ್ಲಿ ಮಾಡಿದ್ದು ನಿಜಕ್ಕೂ ಕೂಡ ಇತಿಹಾಸ ಪುಟದಲ್ಲಿ ಬರೆದಿಡುವಂಥ ದಿನ. ಅಷ್ಟೇ ಅಲ್ಲ ಬಂಧುಗಳೇ, ಸಾಮ್ರಾಟ್ ಅಶೋಕ್ ಅವರ ದಿನಾಚರಣೆನೇ ಪರಮ ಪೂಜ್ಯರು ಇಲ್ಲಿ ಯಾಕೆ ಮಾಡಿದ್ರು ಜಯಂತ್ಯೋತ್ಸವ ಅಲ್ಲಕ್ಕೆ ಪೂಜ್ಯರ ಒಂದು ತ್ರಿಬಾಣ ಸಂದೇಶ ಇದೆ ಬಂಧುಗಳೇ. ಅಂದು ಕಳಿಂಗ ಮಹಾಯುದ್ಧದಲ್ಲಿ ಲಕ್ಷಾಂತರ ಜನರ ಪ್ರಾಣ ಹಾನಿಯಾಗಿತ್ತು, ರಕ್ತಪಾತ ಆಗಿತ್ತು. ಅದರ ಒಂದು ಪರಿವರ್ತನೆಗೆ ಒಳಗಾದಂಥ ಸಾಮ್ರಾಟ್ ಅಶೋಕ ಚಕ್ರವರ್ತಿಯವರು ಈ ಯುದ್ಧದಿಂದ ಏನೂ ಸಾಧಿಸಕ್ಕಾಗಲ್ಲ, ನಾವು ಬುದ್ಧನಿಗೆ ಬದ್ಧರಾಗಬೇಕು, ಬುದ್ಧನ ಶಾಂತಿಯ ತತ್ವ ಸಿದ್ಧಾಂತ ನಮ್ಮನ್ನು ನಾವು ಪಾಲಿಸಿ ಇತರರಿಗೆ ಪಾಲಿಸಲು ಹೇಳಬೇಕಂತ ತನ್ನ ಕುಟುಂಬ ಸಮೇತವಾಗಿ ಪಾಟ್ಲಿಪುತ್ರದಿಂದ ಇಲ್ಲಿಯ ಸನ್ನತಿಗೆ ಬಂದು ನೆಲೆಸಿದ್ದು ಇತಿಹಾಸ ಪುಟದಲ್ಲಿ ಈಗಾಗಲೇ ಇದೆ. ಅಷ್ಟೇ ಅಲ್ಲ, ತನ್ನ ಮಕ್ಕಳಾದ ಸಂಘಮಿತ್ರ ಅವರೊಂದಿಗೆ ಕೂಡ್ಕೊಂಡು ಈ ಭಾಗದ ಜನರನ್ನು ಸೇರಿಸ್ಕೊಂಡು ಇಲ್ಲಿ ಏನು ಮಾಡಿದರೆ ಶಿಲಾಶಾಸನಗಳು ಕೆತ್ತಿದ್ರು ಬಂಧುಗಳು. ಇವತ್ತಿನ ದಿವಸ ನಮ್ಮ ಭಾರತದ ರಾಷ್ಟ್ರ ಲಾಂಛನವಾಗಿರುವಂಥ ಅಶೋಕ ಚಕ್ರ, ಅದರ ಒಂದು ಪ್ರತಿರೂಪ, ಅದರ ಒರಿಜಿನಲ್ ಸ್ವರೂಪ ನಾವೆಲ್ಲಾದರೂ ಕಾಣಬೇಕಾದ್ರೆ ಅದು ನಮ್ಮ ಈ ಒಂದು ಸನ್ನತಿಯ ಶಿಲಾಶಾಸನದಲ್ಲಿ ಕಾಣ್ತಾ ಇದ್ದೇವೆ. ಈಗಾಗಲೇ ಪ್ರಾಚ್ಯ ವಸ್ತು ಇಲಾಖೆ ಅತಿ ಕಾಳಜಿಯಿಂದ ಸಿಕ್ಕಂಥ ಅವಶೇಷಗಳನ್ನು ಅತಿ ಸೂಕ್ಷ್ಮತೆಯಿಂದ ಇಲ್ಲಿ ಅವರು ಇಟ್ಟಿದ್ದು ಮುಂಬರುವ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ಬೌದ್ಧ ಧರ್ಮದ ಬಗ್ಗೆ, ಅಶೋಕ ಚಕ್ರವರ್ತಿ ಬಗ್ಗೆ, ಭವ್ಯ ಭಾರತ ದೇಶದ ಕೊಡುಗೆ ವಿಶ್ವಶಾಂತಿಗೆ ಏನಿತ್ತು ಹಿಂದೆ, ಈಗೇನಿದೆ ಎಂಬುದನ್ನು ಬಿಂಬಿಸಲಿಕ್ಕೆ ಇಲ್ಲಿ ಭವ್ಯ ಸ್ಮಾರಕ ಮಾಡ್ತಾ ಇದ್ದಾರೆ. ಅಂಥ ಒಂದು ಪುಣ್ಯ ಪವಿತ್ರ ಪಾವನ ಭೂಮಿಯಲ್ಲಿ ಪರಮ ಪೂಜ್ಯರು ಎಲ್ಲ ಜಾತಿ ಧರ್ಮ ಪಕ್ಷ ಪಂಗಡ ಇವುಗಳನ್ನೆಲ್ಲ ಬದಿಗೊತ್ತಿ ನಾವೆಲ್ಲ ಒಂದು, ನಾವೆಲ್ಲ ಬಂಧು, ನಾವೆಲ್ಲ ಭಾರತೀಯರು, ನಮಗೆ ಯುದ್ಧದಿಂದ ಏನೂ ಬೇಡ, ನಮಗೆ ಬುದ್ಧ ಬೇಕು, ನಮಗೆ ಶಾಂತಿ ಬೇಕೆಂಬ ಒಂದು ತತ್ವ ಸಿದ್ಧಾಂತದೊಂದಿಗೆ ಇಲ್ಲಿ ಇವತ್ತು ಜಯಂತ್ಯೋತ್ಸವ ಮಾಡಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಪ್ರಸ್ತುತ ಭಾರತ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ದೇಶದ ಒಳಿತಿಗಾಗಿ ಒಂದು ಅತ್ಯಮೂಲ್ಯವಾದಂಥ ಗ್ರಂಥ ಸಂವಿಧಾನ ನೀಡಿದಾರಲ್ಲ, ಆ ಒಂದು ಸಂವಿಧಾನದ ಒಂದು ಪ್ರತಿಜ್ಞಾ ವಿಧಿ ಬೋಧಿಸುವುದರೊಂದಿಗೆ ತ್ರಿಬಾಣ ಸಂದೇಶ ನೀಡಿದ್ದಾರೆ ಬಂಧುಗಳೇ. 3 ಮುಖ 1 ದೇಹ, ಗಾಣಗಾಪುರ ದತ್ತಾತ್ರೇಯವರಪ್ಪಲೆ 3 ಮುಖ 1 ದೇಹ ಅಂತ ತ್ರಿಬಾಣ ಸಂದೇಶ ನೀಡಿದ್ದಾರೆ. ಏನಪ್ಪ ಅಂದರೆ, ನಮ್ಮ ಭಾರತ ದೇಶ ವಿಶ್ವಗುರು ಆಗಬೇಕಾಗಿತ್ತಂದರೆ, ನಮ್ಮ ಭಾರತ ದೇಶದ 130 ಕೋಟಿ ಜನರು ಶಾಂತಿ ನೆಮ್ಮದಿ ಸೌಹಾರ್ದತೆಯಿಂದ ಬಾಳ್ಬೇಕಪ್ಪ ಅಂದರೆ ಪರಮ ಪೂಜ್ಯರ 3 ಸಂದೇಶವಿವೆ ಬಂಧುಗಳೇ. 1, ಸರ್ವಧರ್ಮ ಸಮಭಾವ. 2ನೇದು ನಿಸರ್ಗದ ನಿಯಮಗಳು. 3ನೇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಜನತೆ ಕೊಟ್ಟಂಥ ಸಂವಿಧಾನದ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲ 130 ಕೋಟಿ ಭಾರತೀಯರು ಚಾಚು ತಪ್ಪದೆ ಪಾಲಿಸಿದರೆ ಮಾತ್ರ ನಮ್ಮ ದೇಶ ವಿಶ್ವಗುರುವಾಗುತ್ತೆ, ನಮಗೂ ನಿಮಗೂ 130 ಕೋಟಿ ಭಾರತೀಯರಿಗೂ ಒಳಿತಾಗುತ್ತೆ ಅಂತ ಇವತ್ತು ಬುದ್ಧನ ಭೂಮಿಯಲ್ಲಿ ನಿಂತ್ಕೊಂಡು ಅಪ್ಪವರು ದೇಶವಾಸಿಗಳಿಗೆ ಸಂದೇಶ ನೀಡಿದ್ದಾರೆ. ಅಂದು ಅಶೋಕ ಚಕ್ರವರ್ತಿಯವರು ಇದೇ ಸಂದೇಶ ಹೊತ್ಕೊಂಡು ಇಡೀ ಜಗತ್ತಿನ ಶಾಂತಿ ಸ್ಥಾಪಿಸಿದರು. ಇಂದು ಪುನಃ ಅಶೋಕ ಚಕ್ರವರ್ತಿ ಗೌತಮ್ ಬುದ್ಧರ ತತ್ವ ಸಿದ್ಧಾಂತ ಸಾರಲು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ನೇತೃತ್ವದಲ್ಲಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಹವಾಮಲಿನಾಥ್ ಅಪ್ಪಾಜಿ ಅವರು ಇವತ್ತೆಲ್ಲ ದಿವ್ಯ ಸಂದೇಶ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮಗೆ ದೇಶ ಮೊದಲು, ನಂತರ ನಾವು, ದೇಶವೇ ನಮ್ಮ ಮನೆ, ದೇಶವೇ ನಮ್ಮ ಪರಿವಾರ, ದೇಶ ಉಳಿದರೆ ನಾವು ನೀವು, ದೇಶನೇ ಉಳಿದಿಲ್ಲ ಅಂದರೆ ಯಾವುದಕ್ಕೂ ಉಳಿಗಾಲ ಇಲ್ಲ ಎಂಬ ಪೂಜ್ಯರ ಸಂದೇಶ ಚಾಚು ತಪ್ಪದೆ ಪಾಲಿಸುವುದರೊಂದಿಗೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಸೌಹಾರ್ದತೆಯಿಂದ, ಶಾಂತಿಯಿಂದ, ವ್ಯಕ್ತಿ ಗೌರವದಿಂದ ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ನೀಡಿರುವಂಥ ವೀರ ಹುತಾತ್ಮ ಯೋಧರಿಗೆ, ಮಹಾನ್ ನಾಯಕರಿಗೆ ಗೌರವಿಸುವುದರೊಂದಿಗೆ, ಸಂವಿಧಾನಕ್ಕೆ ಗೌರವ ನೀಡುವುದರೊಂದಿಗೆ ನಾವು ದೇಶ ಸೇವೆಯಲ್ಲಿ ಮುನ್ನಡೆ ಬರೋಣ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಭಾಗಗಳಿಂದ ಆಗಮಿಸಿದಂಥ ಎಲ್ಲ ಅತಿಥಿ ವರ್ಗದವರಿಗೂ, ಮಾನ್ಯ ಯುವ ಶಕ್ತಿಗಳಿಗೂ ಮತ್ತು ಎಲ್ಲ ಅದ್ಭುತ ದೇಶ ಬಾಂಧವರು ಇವತ್ತು ತಮ್ಮೆಲ್ಲ ಕೆಲಸ ಕಾರ್ಯಗಳು ಬಿಟ್ಕೊಂಡು ಪೂಜ್ಯರೊಂದಿಗೆ ಇಲ್ಲಿ ಒಂದು ಐತಿಹಾಸಿಕ ದಿನ ನಿರ್ಮಿಸಲು ಬಂದಿದ್ದಾರಲ್ಲ, ತಮ್ಗೆಲ್ಲರಿಗೂ ಕೂಡ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಕೈ ಮುಗಿದ ನಮಸ್ಕಾರ. सत्यमेव जयते, भारत माता की जय, बोलो भारत माता की जय. निसर्ग धर्मಕ್ಕೆ ಜಯವಾಗಲಿ, ನಿಸರ್ಗ ಧರ್ಮಕ್ಕೆ ಜಯವಾಗಲಿ. सत्यमेव जयते, सत्यमेव जयते, सत्यमेव जयते, सत्यमेव जयते, सत्यमेव जयते, सत्यमेव जयते. जय हिंद, जय हिंद, जय हिंद, जय हिंद, जय हिंद, जय हिंद. ಧನ್ಯವಾದಗಳು. ಅವ್ರು ತ್ಯಾಗ ಮಾಡೋದಿಲ್ಲ ಏನ್ರಿ